ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಸ್ಕ್ಯೂನೆಸ್ ಚಾಪ್ಟರ್ನಲ್ಲಿ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಸಿಗೆ ಎರಡು ಫಾರ್ಮುಲಾ ಇದೆ. ಎರಡು ಫಾರ್ಮುಲಾನ ನೋಟ್ ಡೌನ್ ಮಾಡ್ಕೊಳ್ಳಿ. ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಸ್ಟ್ ಫಾರ್ಮುಲಾ. ಕೆಲವೊಂದು ಪ್ರಾಬ್ಲಮ್ನಲ್ಲಿ ಈ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ, ಆಗ ಮಾತ್ರ ನಾವು ಈ ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಾರ್ಮುಲಾ ಏನು? 3 ಇಂಟು ಮೀನ್ ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಯಾವಾಗ ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಪ್ರಾಬ್ಲಮ್ ಮಾಡ್ತಾ ತಿಳಿಸ್ತೀನಿ. ನೋಡಿ, ಸ್ಕ್ಯೂನೆಸ್ ಚಾಪ್ಟ್ರಿಂದ ನಿಮಗೆ 30 ಮಾರ್ಕ್ಸಿಗೆ ಕನ್ಫರ್ಮ್ ಆಗಿ ಕೇಳ್ತಾರೆ. ಒಂದು ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ 15 ಮಾರ್ಕ್ಸಿಗೆ ಕೇಳಿದರೆ ನೀವು ಕ್ವಶನ್ ಪೇಪರಲ್ಲಿ ಗಮನಿಸ್ಬೋದು. ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ತಿಳಿಸಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ನೋಡಿ, ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ 10 ಮಾರ್ಕ್ಸಿಗೆ ಕೇಳಿದರೆ, 5 ಮಾರ್ಕ್ಸಿಗೆ SKB ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನಲ್ಲಿ ಅವರೇ ಅಪ್ಪರ್ ಕ್ವಾರ್ಟೈಲ್ ಲೋವರ್ ಕ್ವಾರ್ಟೈಲ್ನ ಡಿಫ್ರೆನ್ಸ್ ಕೊಟ್ಟು SKB ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ರು. ಆ ಥರದ ಪ್ರಾಬ್ಲಮನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನೋಡಿ, ಮೋಡನ್ನು ಕ್ಯಾಲ್ಕುಲೇಷನ್ ಮಾಡೋದು ಯಾವಾಗಲೂ ನಾವು ಹೈಯೆಸ್ಟ್ ಫ್ರೀಕ್ವೆನ್ಸಿಯ ಆಧಾರದ ಮೇಲೆ. ಮೋಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫ್ರೀಕ್ವೆನ್ಸಿಯಲ್ಲಿ ಯಾವ ಫ್ರೀಕ್ವೆನ್ಸಿ ಹೈಯೆಸ್ಟ್ ಇದೆ ಅಂತ ನೋಡ್ತೀವಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಈಗ 109 ಇದೆ. ಸೊ ನಾವೀಗ ಮೋಡನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಒಂದು ವೇಳೆ 109 ಏನಾದರೂ 2 ಟೈಮ್ಸ್ ಇದ್ದರೆ, ಹೈಯೆಸ್ಟ್ ಇರೋ ಫ್ರೀಕ್ವೆನ್ಸಿ 2 ಸತಿ ಕೊಟ್ಟಿದ್ರೆ ಆಗ ನಾವು ಮೋಡ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ನಾವು ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಯಾವಾಗಲೂ ನಾವು ಫಸ್ಟ್ ಫಾರ್ಮುಲಾನೇ ಅಪ್ಲೈ ಮಾಡಬೇಕು ಮೋಡ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗದೇ ಇದ್ದಾಗ. ಅಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ 2 ಟೈಮ್ಸ್ ಕೊಟ್ಟಾಗ ಆಗ ನಾವು ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಫಾರ್ಮುಲಾ ಏನು? ಈಗ ಫಸ್ಟ್ ಫಾರ್ಮುಲಾ ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನೋಡಿ, ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಾನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಟಿನ್ಯೂಯಸ್ ಸೀರೀಸ್ನಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ತಿಳಿಸಿದ್ದೆ. ಆ ವಿಡಿಯೋ ನೋಡ್ಕೊಂಬನ್ನಿ, ಆಗ ಈಸಿಯಾಗಿ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಕ್ವಶನಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ಕ್ಲಾಸ್ ಇಂಟರ್ವಲ್ ನೋಡಿ 15 to 20, 20 to 25, 25 to 30 ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ನಾನಲ್ಲಿ ಎಕ್ಸಲ್ಲಿ ಕ್ಲಾಸ್ ಇಂಟರ್ವಲನ್ನು ಬರ್ಕೊಳ್ತಾ ಇದ್ದೀನಿ. 15ರಿಂದ 20 ಫಸ್ಟ್ ಕ್ಲಾಸ್ ಇಂಟರ್ವಲ್ 15 to 20. ನೆಕ್ಸ್ಟ್ ಕೊಟ್ಟಿರೋದು 20 to 25. ಹಾಗೆ ಎಲ್ಲ ಕ್ಲಾಸ್ ಇಂಟರ್ವಲನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ನೋಡಿ, ಕ್ಲಾಸ್ ಇಂಟರ್ವಲನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಈಗ ಕ್ಲಾಸ್ ಇಂಟರ್ವಲನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಲೆಸ್ ದ್ಯಾನ್, ಮೋರ್ ದ್ಯಾನ್ ಅಂತೆಲ್ಲ ಕೊಟ್ಟರೆ ಅಥವಾ ಅಪ್ ಟು ಹಾಗೆಲ್ಲ ಕೊಟ್ಟರೆ ಹೇಗೆ ಕ್ಲಾಸ್ ಇಂಟರ್ವಲನ್ನು ಬರ್ಕೊಳ್ಬೇಕು ಅಂತ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋಸಲ್ಲಿ ಮೀನ್ ಮೀಡಿಯನ್ ಮೋಡ್ ಮಾಡ್ತಾ ಕ್ವಾರ್ಟೈಲ್ ಡಿವಿಯೇಷನ್ ಮಾಡ್ತಾ ತಿಳಿಸಿದ್ದೆ. ಅದೇ ರೂಲ್ ಕೂಡ ಇಲ್ಲೂ ಅಪ್ಲೈ ಆಗುತ್ತೆ. ಕ್ಲಾಸ್ ಇಂಟರ್ವಲನ್ನು ಬರ್ಕೊಂಡಿದ್ದೀನಿ ನಾನು ಇಲ್ಲಿ. ನೆಕ್ಸ್ಟ್ ಫ್ರೀಕ್ವೆನ್ಸಿಯನ್ನು ಬರ್ಕೊಳ್ಬೇಕಾದ್ರೆ ಕ್ವಶನಲ್ಲಿ ಕೊಟ್ಟಿರುವಂಥ ಫ್ರೀಕ್ವೆನ್ಸಿ ಗಮನಿಸಿದಾಗ ಫ್ರೀಕ್ವೆನ್ಸಿ ಯಾವಾಗಲೂ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇರಬಾರ್ದು, ಹಾಗೆ ಡಿಕ್ರೀಸಿಂಗ್ ಆರ್ಡರಲ್ಲೂ ಇರಬಾರ್ದು. ಎಲ್ಲ ನಂಬರ್ ಮಿಕ್ಸಪ್ ಆಗಿರಬೇಕು. ನೋಡಿ, ಈಗ ಇನ್ಕ್ರೀಸ್ ಆಗ್ತಾ ನೋಡಿ, ಈಗ ಫಸ್ಟು 2 ಇದೆ, 26 ಇದೆ, ಈಗ 109 ತನಕ ಇನ್ಕ್ರೀಸ್ ಆಗಿ ಮತ್ತೆ ಡಿಕ್ರೀಸ್ ಆಗಿದೆ. ಹೀಗಿದ್ದರೆ ಓಕೆ. ಫುಲ್ ಕಂಟಿನ್ಯೂಸ್ ಇನ್ಕ್ರೀಸ್ ಆಗಿರಬಾರ್ದು, ಡಿಕ್ರೀಸ್ ಆಗೋ ಇರಬಾರ್ದು. ಹಾಗಿದ್ರೆ ನಾವು ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಆ್ಯಸ್ ಇಟ್ ಈಸ್ ಡೈರೆಕ್ಟಾಗಿ ಬರ್ಕೊಳ್ಬೋದು. ಫ್ರೀಕ್ವೆನ್ಸಿನ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಫ್ರೀಕ್ವೆನ್ಸಿ ಅಷ್ಟನ್ನು ಬರ್ಕೊಂಡಿದ್ದೀನಿ. ಫ್ರೀಕ್ವೆನ್ಸಿಯನ್ನು ಟೋಟಲ್ ಮಾಡಿದಾಗ ಬರುವಂಥ ವ್ಯಾಲ್ಯೂ ಏನಾಗುತ್ತೆ? 482 ಆನ್ಸರ್ ಬರುತ್ತೆ. ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ನಮಗೆ ಮಿಡ್ ಪಾಯಿಂಟ್ ಬೇಕಾಗುತ್ತೆ, ಡಿ ಬೇಕಾಗುತ್ತೆ, ಡಿ ಸ್ಕ್ವೇರ್, ಎಫ್ ಡಿ ಸ್ಕ್ವೇರ್ ಬೇಕಾಗುತ್ತೆ. ನೋಡಿ, ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಗೆ ಫಾರ್ಮುಲಾ ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮೀನನ್ನು ಫೈಂಡ್ ಔಟ್ ಮಾಡಬೇಕು, ಮೋಡು ಫೈಂಡ್ ಔಟ್ ಮಾಡಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಫಸ್ಟ್ ನಾವು ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಮಾಡೋಣ. ಮಿಡ್ ಪಾಯಿಂಟ್ ಹೇಗೆ? ಕ್ಲಾಸ್ ಇಂಟರ್ವಲ್ ಇರುವಂಥ 2 ವ್ಯಾಲ್ಯೂನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಆಯಿತು. 15, 20 ಮಧ್ಯದಲ್ಲಿ ಬರುವಂಥ ನಂಬರ್ ಯಾವುದು? 17ವರೆ. ನೀವು ಪ್ರೊಸೀಜರ್ ವೈಸ್ ಮಾಡಬೇಕು ಅಂತಂದರೆ ಇವೆರಡನ್ನು ಆ್ಯಡ್ ಮಾಡೋದು. 20 + 15 35, 35/2 ಮಾಡಿದಾಗ 17ವರೆ ಬರುತ್ತೆ. ದೆನ್ 20, 25 ಮಧ್ಯದಲ್ಲಿ ಬರುವಂಥ ನಂಬರ್ 22.5. ಪ್ರೊಸೀಜರ್ ವೈಸ್ ಹೇಗೆ? ಎರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಆಯಿತು. ಫಸ್ಟ್ 2 ಮಾತ್ರ ಕ್ಯಾಲ್ಸಿಯಲ್ ಮಾಡಿ ಉಳಿದಿದ್ದನ್ನು ಡೈರೆಕ್ಟಾಗಿ ಮಾಡ್ಬೋದು. ನೋಡಿ, ಮಿಡ್ ಪಾಯಿಂಟಿನ ಡಿಫ್ರೆನ್ಸ್ 5 ಇದೆ. 5 ಆ್ಯಡ್ ಮಾಡ್ತಾ ಹೋದರೆ ನಮಗೆ ಮಿಡ್ ಪಾಯಿಂಟ್ ಸಿಗುತ್ತೆ 27.5, ನೆಕ್ಸ್ಟ್ 32.5, ನೆಕ್ಸ್ಟ್ 37.5, next 42.5, next 47.5, next 52.5, next 57.5. ಸೊ ಈ ಥರದಲ್ಲಿ ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಡಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ನಾವಿಲ್ಲಿ ಮಿಡ್ ಪಾಯಿಂಟಲ್ಲಿ ಯಾವುದಾದ್ರು ಒಂದು ವ್ಯಾಲ್ಯೂವನ್ನು ಅಸ್ಯೂಮ್ಡ್ ಮೀನ್ ಆಗಿ ತೊಗೊಳ್ಬೇಕು. ಲೀಸ್ಟ್ ಇರೋದನ್ನೇ ತೊಗೊಳ್ಳಿ. ಯಾವ್ದು ಬೇಕಾದರೂ ತೊಗೊಳ್ಬೋದು. ಲೀಸ್ಟ್ ಇರೋದನ್ನು ತೊಗೊಂಡ್ರೆ ಎಲ್ಲ ಪಾಸಿಟಿವ್ ಆನ್ಸರ್ ಬರುತ್ತೆ. ನಾನಲ್ಲಿ ಲೀಸ್ಟ್ ಇರೋದನ್ನು ಅಸ್ಯೂಮ್ ಮೀನ್ ಆಗಿ ತೊಗೊಳ್ತಾ ಇದ್ದೀನಿ. ಡಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಮಿಡ್ ಪಾಯಿಂಟಿಂದ ಅಸ್ಯೂಮ್ ಮೀನನ್ನು ಲೆಸ್ ಮಾಡಿದ್ರೆ ನಮಗೆ ಡಿ ಸಿಗುತ್ತೆ.
ಎಮ್ ಪಿ ಮೈನಸ್ ಎ. ಮಿಡ್ ಪಾಯಿಂಟಿಂದ ಅಸ್ಯೂಮ್ಡ್ ಮೀನನ್ನು ಲೆಸ್ ಮಾಡಬೇಕು. ಮಿಡ್ ಪಾಯಿಂಟ್ ಈಗ 17.5 ಇದೆ, ಅಸ್ಯೂಮ್ ಮೀನು 17.5, 17.5 ಮೈನಸ್ 17.5 0. ನೆಕ್ಸ್ಟ್ 22.5 ಮೈನಸ್ 17.5, ಎಲ್ಲ ವ್ಯಾಲ್ಯೂಯಿಂದ 17.5 ಲೆಸ್ ಮಾಡಿ ಬರೀಬೇಕು. 22ವರಲ್ಲಿ 17ವರೆ ಹೋದರೆ 5, 27ವರಲ್ಲಿ 17ವರೆ ಹೋದರೆ 10, ನೆಕ್ಸ್ಟ್ 15, 20, 25, 30, 35, 40. ಡಿ ಫೈಂಡ್ ಔಟ್ ಮಾಡಿರೋದು ಹೇಗೆ ಅಂತಂದರೆ ಮಿಡ್ ಪಾಯಿಂಟಲ್ಲಿರೋ ಎಲ್ಲ ವ್ಯಾಲ್ಯೂಯಿಂದ 17.5 ಲೆಸ್ ಮಾಡಿ ಬರೆದ್ವಿ. ಈಗ ಡಿ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. 0 ಇಂಟು 0 0, 5 5s 25, 10 10s 100, 15 5s 225, 2 2s 4 400, 25 into 25 625, 3 3s 9 900, next 3 4s 12 1225, next 4 4s 16,600. ಡಿ ಸ್ಕ್ವೇರನ್ನು ಫೈಂಡ್ ಔಟ್ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಎಫ್ ಡಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಇಲ್ಲಿ ಎಫ್ ಇದೆ, ಡಿ ಇದೆ, ಮಲ್ಟಿಪ್ಲೈ ಮಾಡಿ ಬರೀಬೇಕು. 2 ಇಂಟು 0, 2 ಇಂಟು 0 ಅಂತಂದರೆ 0 ಆಗುತ್ತೆ. 26 ಇಂಟು 5, 26 5 ಇಂಟು 5 ಅಂತಂದರೆ 130 ಆಗುತ್ತೆ. 44 ಇಂಟು 10, ಎಫ್ ಮತ್ತು ಡಿ ಅನ್ನು ಮಲ್ಟಿಪ್ಲೈ ಮಾಡಿ ಬರೆಯೋದು 440. ಅದೇ ಥರ ಎಲ್ಲದನ್ನು ನಾನಿಲ್ಲಿ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ತಾ ಇದ್ದೀನಿ. ನಾನೆಲ್ಲ ಎಫ್ ಮತ್ತು ಡಿ ಅನ್ನು ಮಲ್ಟಿಪ್ಲೈ ಮಾಡಿದ್ದೀನಿ. ಇವಿಷ್ಟು ಸಮ್ ಇದನ್ನು ಆ್ಯಡ್ ಮಾಡಿದಾಗ 10,515 ಬರುತ್ತೆ. ಇದಕ್ಕೆ ನಾವು ಸಿಗ್ಮಾ ಎಫ್ ಡಿ ಅಂತ ಕರಿತೀವಿ. ಸಿಗ್ಮಾ ಎಫ್ ಡಿ ಅಂತಂದರೆ ಸಮ್ ಆಫ್ ಎಫ್ ಡಿ. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಎಫ್ ಡಿ ಸ್ಕ್ವೇರ್. ಎಫ್ ಡಿ ಸ್ಕ್ವೇರ್ ಅಂದರೆ ಎಫ್ ಡಿಯನ್ನು ಸ್ಕ್ವೇರ್ ಮಾಡೋದಲ್ಲ, ಎಫ್ ಮತ್ತು ಡಿ ಸ್ಕ್ವೇರನ್ನು ಮಲ್ಟಿಪ್ಲೈ ಮಾಡಿ ಬರೀಬೇಕು. 2 ಇಂಟು 0, 2 ಇಂಟು 0 0, ನೆಕ್ಸ್ಟ್ 26 ಇಂಟು 25, 26 ಇಂಟು 25 ಮಾಡಿದಾಗ 26 ಇಂಟು 25 ಆನ್ಸರ್ 650 ಬರುತ್ತೆ. ನೆಕ್ಸ್ಟ್ 44 ಇಂಟು 100, 44 ಇಂಟು 100 ಮಾಡಿದಾಗ 4400. ನೆಕ್ಸ್ಟ್ 84 ಇಂಟು 225, 84 ಇಂಟು 225 ಮಾಡಿದಾಗ 84 ಇಂಟು 225 18,900 ಬರುತ್ತೆ. ಅದೇ ಥರ ಎಲ್ಲದನ್ನು ಮಲ್ಟಿಪ್ಲೈ ಮಾಡಿ ಬರೀಬೇಕು. ಯಾವುದ್ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕು? ಎಫ್ ಮತ್ತು ಡಿ ಸ್ಕ್ವೇರನ್ನು ಮಲ್ಟಿಪ್ಲೈ ಮಾಡಿ ಬರೀಬೇಕು. ನಾನು ಎಫ್ ಮತ್ತು ಡಿ ಸ್ಕ್ವೇರನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಎಫ್ ಡಿ ಸ್ಕ್ವೇರನ್ನು ಆ್ಯಡ್ ಮಾಡಿದಾಗ 2,67,075 ಬರುತ್ತೆ. ಸೊ ಅಲ್ಲಿಗೆ ನಮಗೆ ಕ್ಯಾಲ್ಕುಲೇಷನ್ಗೆ ಬೇಕಾಗಿರುವಂಥ ಎಲ್ಲ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಕೊಂಡಾಯಿತು. ಈಗ ಮೀನ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನೋಡಿ, ಮೀನಿಗೆ 2 ಫಾರ್ಮುಲಾ ಇದೆ. ನಾನು ಮೀನ್ ಮೀಡಿಯನ್ ಮೋಡ್ ಮಾಡ್ತಾ ಹೇಳಿದ್ದೆ. ಸಿಗ್ಮಾ ಎಫ್ ಎಮ್ ಡಿವೈಡೆಡ್ ಬೈ ಎನ್, ಆ ಫಾರ್ಮುಲಾ ಅಪ್ಲೈ ಮಾಡಿದಾಗ ಮೀನ್ ಬರುತ್ತೆ ಅಂತ ನಾನು ನಿಮಗೆ ಮೀನ್ ಮೀಡಿಯನ್ ಮೋಡ್ ಮಾಡ್ತಾ ಹೇಳಿದ್ದೆ. ಇಲ್ಲೂ ಕೂಡ ಹಾಗೆ ಮಾಡ್ಬೋದು, ಬಟ್ ನಾವಿಲ್ಲಿ ಎಫ್ ಗೊತ್ತಿದೆ, ನಮಗೆ ಎಮ್ ಗೊತ್ತಿದೆ, ಮಿಡ್ ಪಾಯಿಂಟ್ ಗೊತ್ತಿದೆ. ಎಫ್ ಎಮ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿಲ್ಲ. ಏನಕ್ಕೆಂದರೆ ಇಲ್ಲಿರುವಂಥ ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ಕೂಡ ಮೀನನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ನಾವೀಗ ಬೇರೆ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಏನು ಅಂತಂದರೆ ಮೀನಿಗೆ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಎನ್. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರು ಮೀನ್ ಸಿಗುತ್ತೆ. ಈವನ್ ಎ ಎಫ್ ಎಮ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಎಮ್ ಡಿವೈಡೆಡ್ ಬೈ ಎನ್ ಮಾಡಿದ್ರು ಕೂಡ ನಿಮಗೆ ಮೀನ್ ಸಿಗುತ್ತೆ. ಯಾವ್ದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. ಬಟ್ ಸಿಗ್ಮಾ ಎಫ್ ಎಮ್ ಡಿವೈಡೆಡ್ ಬೈ ಎನ್ ಮಾಡ್ತೀರಾ ಅಂತಂದರೆ ನೀವು ಇದನ್ನೊಂದು ಎಕ್ಸ್ಟ್ರಾ ಕಾಲಮ್ ಹಾಕ್ಕೊಳ್ಬೇಕಾಗತ್ತೆ. ಎಫ್ ಮತ್ತು ಎಮ್ ಅನ್ನು ಮಲ್ಟಿಪ್ಲೈ ಮಾಡಿ ಎಫ್ ಎಮ್ ಅಂತ ಬರ್ಕೊಂಡು ಅದ್ರ ಟೋಟಲನ್ನು ಬರ್ಕೊಳ್ಬೇಕಾಗತ್ತೆ. ಸೊ ನಾನು ಹಾಗಾಗಿ ಈ ಫಾರ್ಮುಲಾ ಅಪ್ಲೈ ಮಾಡ್ತಿದ್ದೀನಿ. ಇಲ್ಲಿ ಎ ಅಂತಂದರೆ ಅಸ್ಯೂಮ್ ಮೀನ್. ನಾವಿಲ್ಲಿ ಅಸ್ಯೂಮ್ ಮೀನ್ ತೊಗೊಂಡಿರುವಂಥದ್ದು 17.5 ಪ್ಲಸ್ ಸಿಗ್ಮಾ ಎಫ್ ಡಿ. ಸಿಗ್ಮಾ ಎಫ್ ಡಿ ಅಂತಂದರೆ ಸಮ್ ಆಫ್ ಎಫ್ ಡಿ. ಎಫ್ ಡಿಯ ಟೋಟಲ್ 10,515 ಇತ್ತು. ಡಿವೈಡೆಡ್ ಬೈ ಎನ್ ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲ್ 482. ನೋಡಿ, ಎಲ್ಲ ತಪ್ಪು ಮಾಡ್ತಾರೆ. ಡೈರೆಕ್ಟಾಗಿ 17.5 ಪ್ಲಸ್ 10,015 ಮಾಡೋದಲ್ಲ, ಫಸ್ಟ್ ಡಿವೈಡ್ ಮಾಡಿ ಮತ್ತು 17.5 ಆ್ಯಡ್ ಮಾಡಬೇಕು. 10,515 ಡಿವೈಡೆಡ್ ಬೈ 482 ಬಂದಿರೋ ಅಂಥ ಆನ್ಸರಿಗೆ 17.5 ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 39.315 ಬರುತ್ತೆ. ಮೀನ್ ವ್ಯಾಲ್ಯೂ 39.315. ಮೀನ್ ಫೈಂಡ್ ಔಟ್ ಮಾಡ್ಕೊಂಡಾಯಿತು. ನಮಗೆ ಎಸ್ಕೇಪಿಗೆ ಏನೇನು ಬೇಕು? ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಮೋಡಿಗೆ ಫಾರ್ಮುಲಾ Z ಈಕ್ವಲ್ಸ್ L ಪ್ಲಸ್ ಡೆಲ್ಟಾ 1 ಡಿವೈಡೆಡ್ ಬೈ ಡೆಲ್ಟಾ 1 ಪ್ಲಸ್ ಡೆಲ್ಟಾ 2 ಇಂಟು ಐ. ನೋಡಿ, ಮೋಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವಾಗಲೂ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಲ್ಲಿದೆ ಅಂತ ನೋಡಬೇಕು. ಹೈಯೆಸ್ಟ್ ಫ್ರೀಕ್ವೆನ್ಸಿ 109 ಇದೆ. ಆ 109ನ ಕ್ಲಾಸ್ ಇಂಟರ್ವಲ್ ನೋಡಿ, ಕ್ಲಾಸ್ ಇಂಟರ್ವಲ್ 35 to 40 ಇದೆ. ಸೊ ಇದರಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ಯಾವುದು? ಮೋಡ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಎಲ್ ಅಂತಂದರೆ ಲೋಯೆಸ್ಟ್ ವ್ಯಾಲ್ಯೂ.
ಲೋಯೆಸ್ಟ್ ವ್ಯಾಲ್ಯೂ 35 ಪ್ಲಸ್ ಡೆಲ್ಟಾ 1 ಅಂತಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿಯಿಂದ ಹಿಂದಿನ ಫ್ರೀಕ್ವೆನ್ಸಿಯನ್ನು ಕಳಿಬೇಕು. 109ರಿಂದ 84 ಕಳೆಯೋದು. ಬೇಕಾದರೆ ಇಲ್ಲಿ ಬರ್ಕೊಳ್ಳಿ. ಡೆಲ್ಟಾ 1 ಹೇಗೆ ಬರುತ್ತೆ ಅಂತಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ 109 ಮೈನಸ್ 84. 109ಇಂದ 84ನ ಲೆಸ್ ಮಾಡಿದಾಗ 109 ಮೈನಸ್ 84 ಬರುವಂಥ ಆನ್ಸರ್ 25. ಡೆಲ್ಟಾ 2 ಹೇಗೆ ಬರುತ್ತೆ ಅಂತಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿಯಿಂದ ನೆಕ್ಸ್ಟ್ ಫ್ರೀಕ್ವೆನ್ಸಿಯನ್ನು ಕಳಿಬೇಕು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ? 81 ಇದೆ. 109ಇಂದ 81 ಡಿಡಕ್ಟ್ ಮಾಡಿದಾಗ 28 ಬರುತ್ತೆ. ಸೊ ಡೆಲ್ಟಾ 1 ಡೆಲ್ಟಾ 2 ಫೈಂಡ್ ಔಟ್ ಮಾಡ್ಕೊಂಡಾಯಿತು. ನೋಡಿ, ಇದೇ ಪ್ರಾಬ್ಲಮ್ನಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ 2 ಟೈಮ್ಸ್ ಇದ್ದರೆ ನಾವು SKP ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಗೆ ಈ ಫಾರ್ಮುಲಾ ಆಗೋದಿಲ್ಲ. ಆಗ ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡಬೇಕಿತ್ತು. ಈಗ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು 109, ಒಂದೇ ಸತಿ ಇದೆ 109, ಎರಡು ಸತಿ ಇಲ್ಲ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಎಲ್ ವ್ಯಾಲ್ಯೂ ಅಂತಂದರೆ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ 35 ಪ್ಲಸ್ ಡೆಲ್ಟಾ 1 ಅಂತಂದರೆ 25 ಡಿವೈಡೆಡ್ ಬೈ ಡೆಲ್ಟಾ 1. ಡೆಲ್ಟಾ 1 ಎಷ್ಟು? 25 ಪ್ಲಸ್ ಡೆಲ್ಟಾ 2 ಅಂತಂದರೆ 28. ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ ಐ ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 35ರಿಂದ 40. ಡಿಫ್ರೆನ್ಸ್ ಎಷ್ಟು? 5. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ 35 ಹಾಗೆ ಬರ್ಕೊಳ್ಳೋಣ, 25ನೂ ಹಾಗೆ ಬರ್ಕೊಳ್ಳೋಣ. 25 ಪ್ಲಸ್ 28, 25 ಪ್ಲಸ್ 28 ಅಂದರೆ 53 ಆಗುತ್ತೆ. ನೆಕ್ಸ್ಟ್ ನೋಡಿ, ಇವಿಷ್ಟನ್ನು ಒಟ್ಟಿಗೆ ಸಿಂಪ್ಲಿಫೈ ಮಾಡ್ಬೋದು. ಸಿಂಪ್ಲಿಫೈ ಹೇಗೆ ಅಂತಂದರೆ ಫಸ್ಟ್ ಡಿವೈಡ್ ಮಾಡಿ ಇಂಟು 5 ಮಾಡಿ, ಆಮೇಲೆ 35ನ ಆ್ಯಡ್ ಮಾಡಬೇಕು. 25 ಡಿವೈಡೆಡ್ ಬೈ 53 ಇಂಟು 5 ಪ್ಲಸ್ 35 ಬರುವಂಥ ಆನ್ಸರ್ 37.358 ಬರುತ್ತೆ. ಅಲ್ಲಿಗೆ ಮೋಡ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು 37.358. ನಮಗೆ SKP ಫಾರ್ಮುಲಕ್ಕೆ ಮೀನ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು, ಮೋಡ್ ಕ್ಯಾಲ್ಕುಲೇಷನ್ ಮಾಡಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಫಾರ್ಮುಲಾ ರೂಟ್ ಆಫ್ ಸಿಗ್ಮಾ FD ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಿಗ್ಮಾ FT ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್. ಸಿಗ್ಮಾ FD ಸ್ಕ್ವೇರ್ ನಾವು ಆಲ್ರೆಡಿ ಟೇಬಲಲ್ಲಿ ಮಾಡ್ಕೊಂಡಿದ್ದೀವಿ. ಸಿಗ್ಮಾ FD ಸ್ಕ್ವೇರ್ ಅಂತಂದರೆ FD ಸ್ಕ್ವೇರಿನ ಟೋಟಲ್ 2,67,075. 2,67,075 ಡಿವೈಡೆಡ್ ಬೈ ಎನ್ ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲ್ 482 ಮೈನಸ್ ಸಿಗ್ಮಾ FD ಅಂತಂದರೆ FDಯ ಟೋಟಲ್ 10,515 ಇತ್ತು. 10,515 ಡಿವೈಡೆಡ್ ಬೈ ಎನ್ ಅಂತಂದರೆ 482 ಹೋಲ್ ಸ್ಕ್ವೇರ್. ನೋಡಿ, ಇದು ಸಿಗ್ಮಾ FD ಸ್ಕ್ವೇರ್ ಡಿವೈಡೆಡ್ ಬೈ ಎನ್, ಇದು ಸಿಗ್ಮಾ FT ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಫಸ್ಟ್ ಡಿವೈಡ್ ಮಾಡ್ಕೊಳ್ಳೋಣ. 2,67,075 ಡಿವೈಡೆಡ್ ಬೈ 482 ಅಂತಂದರೆ ಬರುವಂಥ ಆನ್ಸರ್ 554.09 ಬರುತ್ತೆ. ರೂಟ್ ಆಫ್ 554.09 ಮೈನಸ್ 10,515 ಡಿವೈಡೆಡ್ ಬೈ 482 ಅಂತಂದರೆ ಬರುವಂಥ ಆನ್ಸರ್ 21.815 ಬರುತ್ತೆ. ಅದನ್ನು ನಾವು ಸ್ಕ್ವೇರ್ ಮಾಡಬೇಕು. 21.815 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ನಲ್ಲಿ 554 ಹಾಗೆ ಬರ್ಕೊಳ್ಳೋಣ. 554.09 ಮೈನಸ್ 21.815 ಇಂಟು 21.815 ಬರುವಂಥ ಆನ್ಸರ್ 475.89. ನೋಡಿ, ಇದನ್ನೆಲ್ಲ ನೀವು ರೌಂಡ್ ಆಫ್ ಮಾಡ್ಕೊಳ್ಬೋದು. ರೌಂಡ್ ಆಫ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ ನಾನು ಆ್ಯಸ್ ಇಟ್ ಈಸ್ ವ್ಯಾಲ್ಯೂಸ್ ಬರ್ಕೊಳ್ತಾ ಇದ್ದೀನಿ. ಪಾಯಿಂಟ್ ಆದಮೇಲೆ 3 ಡಿಜಿಟ್ ಬರೆದ್ರೆ ಆಯ್ತು. 475.89 ಇದೆ, 894 ಇದೆ, ಹಾಗೆ ಬರ್ಕೊಂಡ್ರೆ ಆಯ್ತು. ನಿಮಗೆ ರೌಂಡ್ ಆಫ್ ಮಾಡಲಿಕ್ಕೆ ಗೊತ್ತಾಗುತ್ತೆ ಅಂತಂದರೆ ರೌಂಡ್ ಆಫ್ ಮಾಡಿ ಬರ್ಕೊಳ್ಬೋದು. ಇಲ್ಲ ಅಂತಂದರೆ ಆ್ಯಸ್ ಇಟ್ ಈಸ್ ಬರ್ಕೊಂಡ್ರೆ ಆಯಿತು. 475.894. ನೆಕ್ಸ್ಟ್ ಸ್ಟೆಪ್ನಲ್ಲಿ ಮೈನಸ್ ಮಾಡ್ಕೊಳ್ಬೇಕು. 554 ಮೈನಸ್ 475.894 ಅಂತಂದರೆ ಬರುವಂಥ ಆನ್ಸರ್ 78.106. 554.09 ಮೈನಸ್ 475.894 ಬರುವಂಥ ಆನ್ಸರ್ 78.196. ಬಂದಿರೋಂಥ ಆನ್ಸರಿಗೆ ರೂಟ್ ತೆಗೆದ್ರೆ ಫೈನಲ್ ಆನ್ಸರ್ ಸಿಗುತ್ತೆ. ಫೈನಲ್ ಆನ್ಸರ್ 8.84. ಅಲ್ಲಿಗೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಕ್ತು. SKP ಫಾರ್ಮುಲಾ ಏನು? ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. SKP ಈಕ್ವಲ್ಸ್ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಈಕ್ವಲ್ಸ್ ಮೀನ್ ಮೈನಸ್ ಮೋಡ್
ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮೀನ್ ಆನ್ಸರ್ ಏನು ಬಂದಿದೆ? ಮೀನಿನ ಆನ್ಸರ್ 39.315 ಮೈನಸ್ ಮೋಡಿನ ಆನ್ಸರ್ 37.358 ಬಂದಿದೆ. 37.358 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನಿನ ಆನ್ಸರ್ 8.84. ಫಸ್ಟ್ ಸ್ಟೆಪ್ಪಲ್ಲಿ ಕಳ್ಕೊಳ್ಳೋಣ. 39.315 ಮೈನಸ್ 37.358 ಅಂತಂದರೆ 1.957 ಬರುತ್ತೆ. ಡಿವೈಡೆಡ್ ಬೈ 8.84 ಮಾಡಿದಾಗ ಫೈನಲ್ ಆನ್ಸರ್ 0.22 ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಬರುತ್ತೆ. ಪಾಸಿಟಿವ್ ಆನ್ಸರ್ ಬಂದರೆ ಡಿಸ್ಟ್ರಿಬ್ಯೂಷನ್ ಈಸ್ ಪಾಸಿಟಿವ್ಲಿ ಸ್ಕ್ಯೂಡ್ ಅಂತ ಬರೀಬೇಕು. ನೆಗೆಟಿವ್ ಆನ್ಸರ್ ಬಂದರೆ ಡಿಸ್ಟ್ರಿಬ್ಯೂಷನ್ ಈಸ್ ನೆಗೆಟಿವ್ಲಿ ಸ್ಕ್ಯೂಡ್ ಅಂತ ಬರೀಬೇಕು. ನೋಡಿ, ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನಲ್ಲಿ ಎಕ್ಸಾಮಿಗೆ ಕೇಳುವಂಥದ್ದು ಇದೇ ಥರದ ಪ್ರಾಬ್ಲಮ್. ಇದರಲ್ಲಿ ಇನ್ನೇನು ಅಡ್ಜಸ್ಟ್ಮೆಂಟ್ ಇರುತ್ತೆ ಅಂತಂದರೆ, ನಾನು ಸ್ಟಾರ್ಟ್ಸಲ್ಲಿ ಬಿಗಿನಿಂಗ್ನಲ್ಲಿ ಹೇಳಿದ ಹಾಗೆ ಕ್ಲಾಸ್ ಇಂಟರ್ವಲಲ್ಲಿ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಲೆಸ್ ದ್ಯಾನ್, ಮೋರ್ ದ್ಯಾನ್, ಅಪ್ ಟು ಆ ಥರದಲ್ಲಿ ಕೊಡ್ತಾರೆ. ಫ್ರೀಕ್ವೆನ್ಸಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಕೊಡ್ಬೋದು, ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಕೊಡ್ಬೋದು, ಅಥವಾ ಕ್ಲಾಸ್ ಇಂಟರ್ವಲ್ ಇನ್ಕ್ಲೂಸಿವ್ ಸೀರೀಸ್, ಎಕ್ಸ್ಕ್ಲೂಸಿವ್ ಸೀರೀಸ್ ಅಂದರೆ ಏನು ಅಂತ ಹೇಳಿದ್ದೆ, ಆ ಥರದ ಪ್ರಾಬ್ಲಮ್ ಕೊಡ್ಬೋದು. ಬಿಟ್ಟರೆ ಇನ್ನು ಬೇರೆ ಯಾವ ಥರದ ಚೇಂಜಸನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಆಲ್ರೆಡಿ ನಿಮಗೆ ಕ್ವಾರ್ಟರ್ ಡಿವಿಯೇಷನ್ ಪ್ರಾಬ್ಲಮ್ನಲ್ಲಿ, ದೆನ್ ಮೀನ್ ಮೀಡಿಯನ್ ಮೋಡ್ ಪ್ರಾಬ್ಲಮಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಕ್ಲಾಸ್ ಇಂಟರ್ವಲನ್ನು ಚೇಂಜ್ ಮಾಡ್ಕೊಳ್ಳೋದು ಹೇಗೆ, ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂತ. ಅದನ್ನೇ ಇಲ್ಲಿಗೂ ಅಪ್ಲೈ ಮಾಡಿಕೊಂಡು ಇವಿಷ್ಟನ್ನು ಕ್ಯಾಲ್ಕುಲೇಷನ್ ಮಾಡಿ ಈ ಫಾರ್ಮುಲಾ ಅಪ್ಲೈ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಸನ್ನು ಕಲ್ತ್ಕೊಳ್ಬೋದು. ಈ ಮೀನ್ ಮತ್ತು ಮೀನ್ ಮೀಡಿಯನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಯೂಸ್ ಮಾಡಿಕೊಂಡು ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಜಸ್ಟ್ ಈ ಫಾರ್ಮ್ ನೋಡಿ, ಮೀನಿಗೆ ಇದೇ ಫಾರ್ಮುಲಾ, ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೂ ಏನು ಅಪ್ಲೈ ಮಾಡಿದ್ರು ಅದೇ ಫಾರ್ಮುಲಾ. ಮೀಡಿಯನ್ ಅಂದರೆ ಕ್ಯೂ ಟು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಆಲ್ರೆಡಿ ತಿಳಿಸಿದ್ದೀನಿ. ಯಾವಾಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು, ಹೈಯೆಸ್ಟ್ ಇರೋ ಫ್ರೀಕ್ವೆನ್ಸಿ 2 ಟೈಮ್ಸ್ ಇದ್ದರೆ ಮಾತ್ರ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಆ ಥರ ಕೊಡುವಂಥ ಚಾನ್ಸಸ್ ಕಮ್ಮಿ. ಒಂದು ವೇಳೆ ಆ ಥರ ಕೊಟ್ಟರೆ ನಿಮಗೆ ಇದು ಗೊತ್ತಿರಬೇಕು. ಯೂಶ್ವಲಿ ಎಲ್ಲ ಕ್ವಶನ್ ಪೇಪರ್ನಲ್ಲೂ ಈ ಫಸ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋ ಥರದಲ್ಲೇ ಕೊಡ್ತಾರೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.